ವಿಧಾನ ಪರಿಷತ್ ಇತ್ತೆ ಕಾಂಗ್ರೆಸ್ ಸಂಖ್ಯಾಬಲ ಹೆಚ್ಚಾತಂಡು ಅಂಚನೆ ದೇಶೊಡರ್ಮೆ ಬಿಜೆಪಿನು ಜನಕಲು ತಿರಸ್ಕರಿಸಾದಿರಪಂಡದು ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೋಜಾ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾದರು. ದೇಶೊಡರ್ಮೆ ಬಿಜೆಪಿನು ಜನಕಲು ತಿರಸ್ಕರಿಸಾದಿರು 13 ರಾಜ್ಯಡು ಬಿಜೆಪಿಗೆ 1 ಸ್ಥಾನಲ ಇಚ್ಚಿ ರಾಮ ಮಂದಿರದ ಪುದರ್ ಪನ್ನೊಂದು ರಾಜಕೀಯಡು ಧರ್ಮನು ಬೆರಕೆ ಮಲ್ತದು ಅವ್ವೇ ರಾಜಕೀಯಡು ಅಧಿಕಾರಕ್ಕೆ ಬತ್ತಿನಕ್ಲು ಇತ್ತೆ ಅವ್ವೇ ಕಾರಣಡು ಪಿರಪೋತಿರು ವಿಶ್ವ ನಾಯಕ ಪಂಡದು ಬಿಂಬಿಸಾಯರ ಪೋದು ಜನಕ್ಲೆಡ ತಿರಸ್ಕಾರ ಪಡೆದಿರು. ಇಡಿ ಸಿಬಿಐ ಸರ್ಕಾರಿ ಸಂಸ್ಥೆದ ಮುಖಾಂತರ ಪೋಡಿಗೆ ಕಟ್ಟಾದು ಅಧಿಕಾರದ ದುರುಪಯೋಗ ಮಲ್ತಿನಕ್ಲೆಗೂ ಜನಕ್ಲೆ ಪಾಠ ಕಲ್ಪಾದಿರು. ಕರ್ನಾಟಕಡು ಈ ಸರ್ತಿ ಕಾಂಗ್ರೆಸ್ಗೆ ಒಂದು ಹಿನ್ನಡೆಯಾದನು ಆಂಡ ದುಂಬಗು ಅವನ ಸರಿ ಮಲ್ತೊಂದು ಪಕ್ಷನು ಸಂಘಟಿಸಾದು ಬುಲಿಪಾವ ಪಂಡದು ಐವಂಡಿ ಸೋಜ ತೆರಿಪಾಯರು. ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸ್ವಲ್ಪ ಮಟ್ಟಿಗೆ ನಮಗೆ ನಿರೀಕ್ಷೆದು ಸೀಟ್ ಬರಲಿಲ್ಲ, ಆದರೆ 9 ಸೀಟನ್ನು ನಾವು ಗೆದ್ದುಕೊಂಡಿದ್ದೀವಿ. ಮುಂದೆ ಬೇರೆ ಸಂದರ್ಭಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಬರದೇ ಇರುವ ಕಾರಣಕ್ಕಾಗಿ ನಾವು ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಪತ್ರಿಕಾಗೋಷ್ಠಿ ಮಾಡೋದು ನಾನು ಬಹಳ ಹೆಚ್ಚು ಆವಾಗ ಮಾಡ್ತಾ ಇರ್ತೇನೆ. ಮತ್ತು ನಾನು ಕರ್ನಾಟಕ ರಾಜ್ಯದ KPCC ಮುಖ್ಯ ವಕ್ತಾರ, ಹಾಗಾಗಿ ನನ್ನ ಕೆಲಸ ಇರೋದೇ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದು ಅಥವಾ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆ ಮಾಡೋದು. ಇವತ್ತು ಒಂದು ಬೇರೆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಮುಂದೆ ಇದ್ದೇನೆ. ಇವತ್ತು ಮೊನ್ನೆ ಅಂದರೆ 13 ತಾರೀಕಿಗೆ ನಡೆಯಬೇಕಾಗಿದ್ದ ದ್ವೈವಾರ್ಷಿಕ ವಿಧಾನ ಪರಿಷತ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ 11 ಮಂದಿ ಸದಸ್ಯರ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ 7 ಅಭ್ಯರ್ಥಿಗಳು, ಬಿಜೆಪಿಗೆ 3, JDSಗೆ 1 ಬಂತು. ನಾಮಪತ್ರಗಳು ಸಲ್ಲಿಕೆ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿತ್ತು. 11 ಸ್ಥಾನಗಳಿಗೆ 12 ಅಭ್ಯರ್ಥಿಗಳು ಅಭ್ಯರ್ಥಿತನಕ್ಕೆ ಅರ್ಜಿ ಹಾಕಿದರು. ಅದರಲ್ಲಿ ಒಂದು ಸೂಚಕರ ಸಹಿ, ಪ್ರತಿ ಶಾಸಕರ ಅರ್ಜಿ ಹಾಕುವವರು 10 ಜನರ ಕನಿಷ್ಠ ನಾಮಿನೇಷನ್ ಇರಬೇಕು, ಯಾರಾದ್ರೂ ಪ್ರಪೋಸ್ ಮಾಡಿರಬೇಕು, ಇರಲಿಲ್ಲ. ಆ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು. 11 ನಾಮಪತ್ರಗಳು ಮಾತ್ರ ಉಳಿದವು. ಹಾಗಾಗಿ ಮೊನ್ನೆ ಗುರುವಾರ ದಿವಸ 3 ಗಂಟೆಗೆ ನಮ್ಮನ್ನು ಅವಿರೋಧ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಿದರು. ಹಾಗಾಗಿ ನಾನು ಇವತ್ತು ತಮ್ಮ ಮುಂದೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಓರ್ವ ಕಾಂಗ್ರೆಸ್ನ ಸದಸ್ಯರ ಪೈಕಿ ನನ್ನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ. ನನ್ನ ಜಿಲ್ಲೆಗೆ ಭೇಟಿ ಕೊಟ್ಟಾಗ ನನ್ನ ಮೊದಲ ಕಾರ್ಯಕ್ರಮ ಪಕ್ಷದ ಕಚೇರಿಗೆ ಬಂದು ಮತ್ತೆ ಎಲ್ಲವೂ ನಂದು ಕಾರ್ಯಕ್ರಮ. ಹಾಗಾಗಿ ನಮ್ಮ ಹರೀಶ್ ಕುಮಾರ್ ಅವರು ಇವತ್ತು ನಮ್ಮನ್ನು ಸ್ವಾಗತ ಮಾಡಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿದರು. ಅಭಯಚಂದ್ರ ಜೈನರು, ಜಯ ಲೋಗೂರ್ ಅವರು, ಮೋಹನ್ ಪಿವಿ ಅವರು, ಮಮತಾ ಗತ್ತಿ ಅವರು, ಮಿಥುನ್ ರೈ ಅವರು ಎಲ್ಲರೂ ಅಭಿನಂದನೆ, ಶಶಿಧರ್ ಹೆಗ್ಡೆ ಅವರು ಮತ್ತು ಕೊಡಿಜಾ ಇಬ್ರಾಹಿಂ ಅವರು ಇವರೆಲ್ಲ ಅಭಿನಂದನಾ ಭಾಷಣವನ್ನು ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಹೇಳಿದ್ದಾರೆ. ನನ್ನ ಮೊದಲ ಕರ್ತವ್ಯ ಈ ರಾಜ್ಯದಲ್ಲಿ ಇವತ್ತು ಮತ್ತು ದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಜನರ ಮನಸ್ಸನ್ನು ಗೆದ್ದುಕೊಂಡಿದೆ. ಇಂಡಿಯಾ ಒಕ್ಕೂಟ ಇವತ್ತು ಅಧಿಕಾರವನ್ನು ಮಾಡಬೇಕಾದಂಥ ಸ್ಥಾನಕ್ಕೆ ಬಂದಿದೆ. ಬಿಜೆಪಿ ಈ ರಾಜ್ಯದಲ್ಲಿ ದೇಶದಲ್ಲಿ 303 ಸೀಟು ಕಳೆದ ಬಾರಿ ಪಡೆದಂತಹ ಬಿಜೆಪಿ ಈ ಬಾರಿ 240ಕ್ಕೆ ಬಂದು ಬಹುಮತವನ್ನು ಕಳೆದುಕೊಂಡಿದೆ. ಈ ದೇಶದಲ್ಲಿ ಮತದಾರರು ಯಾವುದೇ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಿಲ್ಲ. ಈ ದೇಶದ ಪ್ರಧಾನಮಂತ್ರಿಯವರು ತಮ್ಮ ಮಾತುಗಳಲ್ಲಿ ಆಡಿದಂಥ ಮಾತುಗಳು, ದೇಶದ ಬಗ್ಗೆ ಅವರು ಹಮ್ಮಿಕೊಂಡಂತಹ ಚಿಂತನೆಗಳು ಮತ್ತು ಅವರು ನಾನು ವಿಶ್ವನಾಯಕ ಎಂದು ಏನು ಪ್ರತಿಬಿಂಬನೆ ಮಾಡಲಿಕ್ಕೆ ಹೊರಟು ಅದು ನಮ್ಮ ದೇಶದ ಜನನೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಒಂದು ಹಂತದಲ್ಲಿ ಅವರೇ ಚುನಾವಣೆ ಸೋಲುವ ಮಟ್ಟಕ್ಕೆ ಬಂದಿದ್ದರು. 5 ಲಕ್ಷ ಬಹುಮತದಲ್ಲಿ ಕಳೆದ ಬಾರಿ ಗೆದ್ದಂಥ ಪ್ರಧಾನಮಂತ್ರಿಯವರು ಇವತ್ತು 1.5 ಲಕ್ಷದ ಮಾರ್ಜಿನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಆಯಿತು. ಎಲ್ಲಿ ಅವರು ಯಾವ ಮೂಲಕ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದರು, ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಇಶ್ಯೂವನ್ನು ತೆಗೆದುಕೊಂಡು ದೇಶವ್ಯಾಪ್ತಿ ಸುತ್ತಾಡಿ
ಅದು ನಮ್ಮ ಬದ್ಧತೆ ಅಂತ ಹೇಳಿ ಹಿಂದುತ್ವದ ಬೀಜವನ್ನ ಸಂವಿಧಾನದಲ್ಲಿ ಮುಳುಗಿಸಿ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಬಿಜೆಪಿಯವರು ಇವತ್ತು ಅದೇ ರೀತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಮಾಡಿದಂಥ ವಿಚಾರ ಚಿಂತನೆಗಳು ಈ ದೇಶದ ಸಂವಿಧಾನದ ರಕ್ಷಣೆಗೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಗೊತ್ತಾಗಿದೆ. ಹಾಗಾಗಿ ಅವರ ಚಿಂತನೆಗಳನ್ನು ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಈ ದೇಶದಲ್ಲಿ INDA ಅವರು ಯಾವ ಚುನಾವಣೆ ಎಕ್ಸಿಟ್ ಪೋಲ್ಗಳು ನಿರೀಕ್ಷೆಗಿಂತಲೂ ಮೀರಿ ಯಾವ ಚುನಾವಣೆಯ ರಾಜ್ಯ ತಾಂತ್ರಿಕತೆ ಹೊಂದಿರತಕ್ಕಂಥವರು ಪೊಲಿಟಿಕಲ್ ಅನಾಲಿಸಿಸ್ಟ್ ಅವರು ಗ್ರಹಿಕೆ ಮಾಡಿದ್ರು ಅದಕ್ಕೂ 2 ಪಾಲು ಇವತ್ತು INDA ಇವತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ. ಸುಮಾರು 13 ರಾಜ್ಯಗಳಲ್ಲಿ ಬಿಜೆಪಿ ತಮ್ಮ ಖಾತೆಯನ್ನೇ ತೆರೆಯಲಿಲ್ಲ. ಎಲ್ಲಿ ಅವರು ತಮಗೆ ಭದ್ರಕೋಟೆ ಇದೆ ಅಂತ ಎಣಿಸಿದ್ರು ಅಲ್ಲಿಯೇ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಅವರ ಚಿಂತನೆ ಕಾರ್ಯಕ್ರಮಗಳನ್ನು ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಇವತ್ತು ಬಡ ಜನರು, ಸಾಮಾನ್ಯ ವರ್ಗದ ಜನ, ಎಲ್ಲ ಸಮುದಾಯಗಳನ್ನು ಒಳಗೊಂಡಂತ ಒಂದು ಒಕ್ಕೂಟ, ಅದು ಇಂಡಿಯಾ ಒಕ್ಕೂಟ ಆಗ್ತದೆ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ದೇಶದ ಪ್ರಧಾನಮಂತ್ರಿಯವರು ಅವರ ನಡವಳಿಕೆಗಳು ಈ ಹಿಂದೆ ನೋಡಿದರೆ ಅವರ INDA ಬಗ್ಗೆ ಮಾತುಗಳೇ ಆಡ್ತಾ ಇದೆ, NDA ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವರ ಘಟಕ ಪಕ್ಷಗಳನ್ನ ಅವರು ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಯಾವಾಗ ಇಂಡಿಯಾ ಒಕ್ಕೂಟ ರಚನೆ ಆಯಿತು ಅದರ ಮರುದಿವಸ ಶುರು ಮಾಡಿದರು ಇಂಡಿಯಾ ಒಕ್ಕೂಟ ಬೇಕು ಅಂತ. ಇವತ್ತು ಈ ದೇಶದಲ್ಲಿ ಒಂದು ವಿರೋಧ ಪಕ್ಷವನ್ನ ದಮನಕಾರಿ ನೀತಿಯಲ್ಲಿ ಒತ್ತಿಟ್ಟು, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೈ ಕಾಲುಗಳನ್ನು ಕಟ್ಟಿ ವಿರೋಧ ಪಕ್ಷದವರನ್ನು ಚುನಾವಣೆ ಎದುರಿಸಿ ಅಂತ ರೀತಿಯಲ್ಲಿ ಮಾಡಿದರು. ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ರು, ಯಾವುದೇ ಪಕ್ಷಕ್ಕೆ ದೇಣಿಗೆ ಸಿಗದಂತೆ ಮಾಡಿದ್ರು, ಪಕ್ಷದ ನಾಯಕರುಗಳನ್ನ ಎದುರಿಸಿದ್ರು, ED CBI ಮೂಲಕ ಎದುರಿಸಿದ್ರು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನ ರೈಡ್ ಮಾಡಿಸಿದ್ರು, ಎಲ್ಲ ತರಹದ ತೊಂದರೆಗಳನ್ನು ಕೊಟ್ಟರೂ ದೇಶದ ಜನ ಮಾತ್ರ ಬಿಜೆಪಿ ಬೇಡ ಅಂತ ಹೇಳುವ ಚಿಂತನೆಯನ್ನ ಉಟ್ಕೊಂಡಿದೆ. ಇವತ್ತು ಬಿಜೆಪಿಗೆ ನೈತಿಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಇವತ್ತು ಎಲ್ಲರನ್ನ ಕೂತ್ಕೊಳಿಸಿ ನಾನು NDA ಒಕ್ಕೂಟದ ನಾಯಕ ಅಂತ ಹೇಳಿಕೊಂಡು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಯಾವ ನೈತಿಕ ಆಧಾರದಲ್ಲಿ NDA ನಾಯಕರಾಗಿ ಮೋದಿಯವರು ತಮ್ಮ ನಾಯಕತ್ವವನ್ನು ವಹಿಸಿಕೊಂಡರು? ಯಾವ ನೈತಿಕತೆ ಇದೆ? ಈ ಹಿಂದೆ 195 ಸೀಟ್ಗಳು ಬಂದಾಗ ರಾಜೀವ್ ಗಾಂಧಿ ಅವರು ನನಗೆ ದೇಶದ ಜನ ಮೆಜಾರಿಟಿ ಕೊಡಲಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಅಂದು ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಚರಿತ್ರೆ ಇದೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಯು ಶುಡ್ ರಿಫ್ಯೂಸ್. ನೀವು ದೇಶದ ಜನತೆ ಬಗ್ಗೆ ಮಾತಾಡ್ತಕ್ಕಂಥ ರೀತಿ, ಇದು ಜನರಿಗೆ ಫೋಕಸ್ ಮಾಡಿದಂಥ ರೀತಿ, ಅವಳಿ ನಮಗೆ ಓಲ್ಡ್ ಮೈಸೂರು ಏರಿಯಾದಲ್ಲಿ ನಮ್ದು ಅನೇಕ ಅಭ್ಯರ್ಥಿಗಳು ಸ್ವಲ್ಪ ದರದಲ್ಲಿ ಸೋತರು. ಮತ್ತು ನಾನು ಒಪ್ಪಿಕೊಳ್ಳಬೇಕು, ಎಲ್ಲೇ ಒಂದು ಕಡೆ ಬಿಜೆಪಿಗೆ JDSನ ಕಾಂಬಿನೇಷನ್ ಏನಿತ್ತು ಅದು ಸ್ವಲ್ಪ ಸಹಾಯ ಮಾಡಿದೆ ಅಂತ ನನ್ನ ಮನಸ್ಸಿನಲ್ಲಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಾಧನೆ ಮತಗಳಿಕೆಯಲ್ಲಿ ಕಡಿಮೆ ಆಗಿಲ್ಲ. ವಿ ಆರ್ ಬೆಟರ್ ದ್ಯಾನ್ ಬಿಜೆಪಿ ಇನ್ ಸ್ಟೇಟ್ ಆಫ್ ಕರ್ನಾಟಕ. ದೇಶದಲ್ಲಿ ಕೂಡ ನಮಗೆ ನಿರೀಕ್ಷೆಗಿಂತ ಹೆಚ್ಚು ಜನ ನಮಗೆ ಇವತ್ತು ಮತವನ್ನು ಹಾಕಿದ್ದಾರೆ, ನಮ್ಮನ್ನು ಆರಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸ್ವಲ್ಪ ಮಟ್ಟಿಗೆ ನಮಗೆ ನಿರೀಕ್ಷೆದು ಸೀಟ್ ಬರಲಿಲ್ಲ, ಆದರೆ 9 ಸೀಟನ್ನು ನಾವು ಗೆದ್ದುಕೊಂಡಿದ್ದೀವಿ. ಮುಂದೆ ಬೇರೆ ಸಂದರ್ಭಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಬರದೇ ಇರುವ ಕಾರಣಕ್ಕಾಗಿ ನಾವು ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ ನಮಗೆ ಮತ ಹಾಕಲಿಲ್ಲ ಇದನ್ನ ಸರಿಪಡಿಸುವ ಜೊತೆಗೆ ಮತ ಆಗದವರನ್ನ ಮನವೊಲಿಕೆ ಮಾಡ್ತಕ್ಕಂಥ ಮತ್ತು ಅವರ ಮನಸ್ಸನ್ನ ಗೆಲ್ಲುವಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಇದು ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ಟಾಸ್ಕ್ ಇರೋದು. ಅದೇ ರೀತಿ ಮುಂದೆ ನಮಗೆ ಬರುವ ವರ್ಷನೇ
ಈ ವರ್ಷದಲ್ಲೇ ಬರ್ತದೆ, ಬರುವ ವರ್ಷನ ನಗರ ಪಾಲಿಕೆ ಇದೇ ವರ್ಷ ನಗರ ಪಾಲಿಕೆ ಚುನಾವಣೆ ಬರ್ತದೆ. ನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಇಮಿಡಿಯೇಟ್ ಆಗಿ ನಡೆಸ್ತೇವೆ ಅಂತ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿಕೊಂಡಿದೆ. ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡಿಕೊಳ್ತೇವೆ. ಆ ಸಿದ್ಧತೆ ಖಂಡಿತವಾಗಿ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಕರಾವಳಿ ಭಾಗದಲ್ಲಿಯೂ ಬರ್ತದೆ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಲೋಕಸಭಾ ಚುನಾವಣೆಗೆ ನಮ್ಮ ಮತಗಳಿಕೆಯನ್ನು ನೋಡಿದರೆ ಯಾವಾಗಲೂ ನಾವು ಇತ್ತೀಚಿನ ವರ್ಷಗಳಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಹೋಗಿರಲಿಲ್ಲ. ಆದರೆ ಈ ಬಾರಿ 6 ಲಕ್ಷಕ್ಕಿಂತಲೂ ಹೆಚ್ಚು ಮತವನ್ನು ನಾವು ಈ ಬಾರಿ ನಮ್ಮ ಪಕ್ಷ ಪಡೆದಿದೆ. ಸುಮಾರು 1.5 ಲಕ್ಷ ಹೆಚ್ಚು ಮತವನ್ನು ಈ ಭಾಗದಲ್ಲಿ ಪಡೆದಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮದೇ ಆದಂಥ ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೆ ಕೂಡ ನಾವು ಹೆಚ್ಚು ಪ್ರಯತ್ನವನ್ನು ಮಾಡುವ ಮೂಲಕ ನನಗೆ ಈಗ ವಿಧಾನ ಪರಿಷತ್ತು ನಲ್ಲಿ ಒಂದು ಅವಕಾಶ ಸಿಕ್ಕಿದ ಕಾರಣಕ್ಕಾಗಿ ನನಗೆ ಹೆಚ್ಚು ಜನರ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಇಮ್ಮಿಡಿಯೇಟ್ ಆಗಿ ನಾನು ಜಿಲ್ಲಾಧ್ಯಕ್ಷರ ಕೇಳಿಕೊಂಡಿದ್ದೇನೆ, ಬ್ಲಾಕ್ ಮಟ್ಟಗಳಿಗೆ ತೆರಳಿ ಪಕ್ಷದ ಸಭೆಗಳನ್ನು ಮಾಡಿ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವರಿಗೆ ಬೇಕಾದಂಥ ಜನರ ಸಮಸ್ಯೆಗಳು ಅವರು ಏನಿದ್ದಾವೆ ಆ ಕೆಲಸಗಳನ್ನು ಮಾಡಿ ಮುಂದಿನ ಚುನಾವಣೆಗೆ ಸಜ್ಜು ಮಾಡುವಂಥದ್ದು ಮತ್ತು ನಮ್ಮ ನಾಯಕರನ್ನ ಹುರಿದುಂಬಿಸುವಂಥದ್ದು, ಕಾರ್ಯಕರ್ತರನ್ನ ಹುರಿದುಂಬಿಸುವಂಥದ್ದು ಇದು ನಮ್ಮ ಮುಂದೆ ಇರುವಂಥ ಇಮಿಡಿಯೇಟ್ ಕೆಲಸ. ಇದನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಮತ್ತು ಇದಕ್ಕೆ ನನ್ನ ಸಂಪೂರ್ಣವಾದ ಸಹಾಯವನ್ನು ನಾವು ಮಾಡ್ತೇವೆ. ಮತ್ತು ಜಿಲ್ಲೆಗೆ ಸಂಬಂಧಪಟ್ಟ ಅನೇಕ ಯೋಜನೆಗಳು ನಮಗೆ ತರಲಿಕ್ಕಿದೆ. ಅದರಲ್ಲಿ ನಾನು ಪ್ರಮುಖವಾದ ಪಾತ್ರವನ್ನು ವಹಿಸ್ತೇನೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿರ್ತಕ್ಕಂಥ. ನಾನೊಬ್ಬ ಪಕ್ಷದ ಕಾರ್ಯಕರ್ತ. ತಮ್ಗೆ ಗೊತ್ತಿದೆ, 94ರಲ್ಲಿ ನಾನು ಜನತಾದಳದಲ್ಲಿ ಚುನಾವಣೆ ನಿಂತವನು ಕಾಪುನಲ್ಲಿ. 2003ಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. 4ರಲ್ಲಿ ಚುನಾವಣೆ ನಡೆಯಿತು, ಅವಕಾಶ ಕೊಡಲಿಲ್ಲ ಅಂತ ಹೇಳೋದಕ್ಕಿಂತ. ತದನಂತರ 2008ರಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದೆ. ಯೋಗೀಶ್ ಭಟ್ರೆ ಎದುರು ಸುಮಾರು 7,000 ಅಂತರದಲ್ಲಿ ನಾನು ಸೋತೆ. 5 ವರ್ಷ ಕೆಲಸ ಮಾಡಿದ್ದೆ. ಟಿಕೆಟ್ನಲ್ಲಿ ಬದಲಾವಣೆ ಆಯಿತು, ನನಗೆ ಅವಕಾಶ ಸಿಗಲಿಲ್ಲ. ಆ ಸಂದರ್ಭದಲ್ಲಿ 8ರಲ್ಲಿ 7 ಮಂದಿ ಗೆದ್ದರು. ಸುಳ್ಯದಲ್ಲಿ ಕೂಡ ಸ್ವಲ್ಪ ಅಂತರದಲ್ಲಿ ನಮ್ಮದು ಗೆಲ್ಲಕ್ಕಾಗಲಿಲ್ಲ. ವರ್ಚುವಲಿ 8ಕ್ಕೆ 8 ಗೆದ್ದ ಹಾಗೆ. ಆವಾಗಲೂ ನಾನು ತಾಳ್ಮೆಯನ್ನು ತೆಗೆದುಕೊಂಡಿದ್ದೆ. ನನಗೆ 2014ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಕರೆದು ನಿನ್ನ ಸೇವೆ ಬೇಕು ಅಂತೇಳಿ ವಿಧಾನ ಪರಿಷತ್ತಿಗೆ ಕೊಂಡವರು. ವಿಧಾನ ಪರಿಷತ್ನಲ್ಲಿ ಪ್ರವೇಶ ಮಾಡಿದ ಮೇಲೆ 100ಕ್ಕೆ 100 ಹಾಜರಾಗಿ 100ಕ್ಕೆ 100 ಪ್ರಶ್ನೆಗಳು, ಎಲ್ಲ ಡಿಬೇಟ್ಗಳಲ್ಲಿ, ಎಲ್ಲ ಬಿಲ್ಗಳಲ್ಲಿ ಭಾಗವಹಿಸುವ ಮೂಲಕ ಒಂದೇ ಒಂದು ದಿವಸ ಸದನದಲ್ಲಿ ನಾನು ಗೈರು ಹಾಜರಾಗಿಲ್ಲ. ಸದನ ವೀರ ಅಂತ ಹೇಳೋ ಪ್ರಶಸ್ತಿಯೂ ಕೊಟ್ಟರು. ನನಗೆ ಮುಖ್ಯ ಸಚೇತಕರನ್ನಾಗಿ ಮೊದಲ ಬಾರಿ ಗೆದ್ದವರಿಗೆ ಕೊಟ್ಟರು. ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಅದನ್ನು ನಾನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಪಕ್ಷದ ಆಲ್ ಇಂಡಿಯಾ ಸೆಕ್ರೆಟರಿ ಮಾಡಿದರು, ನ್ಯಾಷನಲ್ ಸೆಕ್ರೆಟರಿ. ಐ ವಾಸ್ ಇನ್ಚಾರ್ಜ್ ಕೇರಳ. 4 ತಿಂಗಳ ಕಾಲ ಮನೆಗೆ ಬರಲಿಲ್ಲ ನಾನು. ಅಂದರೆ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದೆ. ಮೊನ್ನೆ ನನಗೆ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಮಾಡಿದ್ರು. 14 ರಾಜ್ಯಗಳಿಗೆ ನಾರ್ತ್ ಈಸ್ಟ್ ಸೇರಿ. ಇವತ್ತು ನಾರ್ತ್ ಈಸ್ಟ್ ಅಲ್ಲಿ ನಾವು ಕ್ಯಾಂಡಿಡೇಟ್ ಸಿಲೆಕ್ಷನ್ ಮಾಡಿದರ ಪರಿಣಾಮವಾಗಿ ಬಿಜೆಪಿಗೂ ಕಾಂಗ್ರೆಸ್ಗೂ ಸಮಬಲದ ಕ್ಯಾಂಡಿಡೇಟ್ಗಳು ಗೆದ್ದರು. 10ರಲ್ಲಿ 5 ಕ್ಯಾಂಡಿಡೇಟ್ ಗೆದ್ದರು. ಮಣಿಪುರದಲ್ಲಿ 2 ಬಂತು, ಮೇಘಾಲಯದಲ್ಲಿ 1 ಬಂತು. ನಾಗಾಲ್ಯಾಂಡ್ ವೇರ್ ದೇರ್ 85% ಕ್ರಿಶ್ಚಿಯನ್ಸ್. ಆಫ್ಟರ್ 33 years ವಿ ವನ್ ನಾಗಾಲ್ಯಾಂಡ್. ಅಂದ್ರೆ ಇಷ್ಟನ್ನೇ ಹೇಳ್ತೇನೆ, ಪಕ್ಷದಲ್ಲಿ ನಾನು ಮಾಡಿದ ಸೇವೆಯನ್ನು ಗುರುತಿಸಿ ಮತ್ತು ನನ್ನ ಸಾಮರ್ಥ್ಯ, ಸಂಘಟನೆ ಸಾಮರ್ಥ್ಯವನ್ನು ಕೂಡ ಗುರುತಿಸಿ ನನ್ನ ಸೇವೆ ಮತ್ತೆ ವಿಧಾನಸಭೆಯಲ್ಲಿ ಬೇಕು, ವಿಧಾನ ಪರಿಷತ್ತಲ್ಲಿ ಅಂತೇಳಿ ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಮಾತು ಕೊಡುವ ಪ್ರಶ್ನೆಗಳು ಬರೋದಿಲ್ಲ, ಬಟ್ ಪಕ್ಷದ ಕಾರ್ಯಕರ್ತನಿಗೆ ಹೇಗೆ ಗುರುತಿಸಬೇಕೋ ಆ ರೀತಿ ನನ್ನನ್ನು ಗುರುತಿಸಿ. ಕರಾವಳಿಗೆ ಸ್ಪೀಕರ್ ಹುದ್ದೆ ಇದೆ. ಈಗಾಗಲೇ ಕ್ಯಾಬಿನೆಟ್ ರ್ಯಾಂಕಿನ ಯುಟಿ ಖಾದರ್ ಅವರಿದ್ದಾರೆ. ಅವಕಾಶಗಳು ಯಾವಾಗ ಕೊಡಬೇಕು, ಏನು ಕೊಡಬೇಕು, ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ಕೆಲಸಗಳು. ನಾನು ಹೇಳಿದಲ್ವಾ, ಯಾವ ಕೆಲಸ ಕೊಟ್ಟರೂ
ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಪಕ್ಷದ ಕೆಲಸ ಮಾಡುವುದೇ ನನ್ನ ಕರ್ತವ್ಯ. ಹಾಗಾಗಿ ಪಕ್ಷ ಯಾವ ಜವಾಬ್ದಾರಿ ನನಗೆ ಕೊಟ್ಟರು, ಈಗ ಮತ್ತೊಮ್ಮೆ ನೀನು AC ಸೆಕ್ರೆಟರಿ ಆಗಬೇಕು, ನೀನು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಅಂದ್ರೂ ನಾನು ಸಿದ್ಧನಿದ್ದೇನೆ. ಜಿಲ್ಲೆಯಲ್ಲಿಯೇ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ಸಿದ್ಧನಿದ್ದೇನೆ. ನಮ್ಮ ಒಟ್ಟು ಉದ್ದೇಶ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸುಭದ್ರವಾಗಿ ಕಟ್ಟುವಂಥದ್ದು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ನನ್ನ ಕೆಲಸ ಕಾರ್ಯಗಳು ನನಗೆ ಅದರ ಏನು ಮಾಡಬೇಕು ಅಂತ ತಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಒಂದಿತ್ತು, 6.5 ಕೋಟಿ ರೂಪಾಯಿ ತಂದೆ ನಾನು. ಇಡೀ ರಾಜ್ಯದಲ್ಲಿ ಒಬ್ಬ ಎಲ್ಲೇ ಕ್ವಶ್ಚನ್ ಹಾಕಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣ ಕೊಟ್ಟಿದೆ ಅಂತ. ಸರ್ಕಾರ ಅಧಿಕೃತವಾಗಿ ಉತ್ತರ ಕೊಟ್ಟಿದ್ದು ವಿಧಾನಸಭೆಯಲ್ಲಿ. ಫಸ್ಟ್ ಇಸ್ ಮಿಸ್ಟರ್ ಐವನ್ ಡಿಸೋಜ. ನಾನು ಜಾತಿ ಧರ್ಮ ಎಲ್ಲಿ ನನಗೆ ಓಟ್ ಹಾಕ್ತಾನೋ ಓಟ್ ಹಾಕೋದಿಲ್ವೋ ಮುಖನೇ ಎತ್ತಿ ನೋಡಲಿಲ್ಲ. ಒಂದು ಕಾಫಿ ಕುಡಿಲಿಕ್ಕಿಲ್ಲ ನಾನು. 2 ಲಕ್ಷ 1.5 ಲಕ್ಷ 3 ಲಕ್ಷ ತಂದು ಚೆಕ್ಕುಗಳನ್ನು ಅವ್ರ ಕೈಗೆ ನಾನು ಹಸ್ತಾಂತರಿಸ್ತಾ ಇದ್ದೆ. ಅದರ ಪರಿಣಾಮ, ಅದರ ಫಲವೇ ನನಗೆ ಮತ್ತೊಮ್ಮೆ ಅಧಿಕಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಮತ್ತು ಅದೇ ಕೆಲಸವನ್ನು ಮುಂದುವರಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡರು ಇಬ್ರಾಹಿಂ ಕೋಡಿಚಾಲ್, TM ಶಹೀದ್, ಪ್ರವೀಣ್ ಚಂದ್ರ ಆಳ್ವ, ಅಶ್ರಫ್, ಶುಭೋದಯ ಆಳ್ವ ಸುದ್ದಿಗೋಷ್ಠಿಯೊಳಗೆ ಇದ್ದರು.